ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದ ಬ್ರಾಹ್ಮಣ ಶಾಸಕರು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಆರ್.ವಿ. ದೇಶಪಾಂಡೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 363 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ರಾಜ್ಯದ ಶ್ರೀಮಂತ ಬ್ರಾಹ್ಮಣ ಶಾಸಕ ಎನಿಸಿಕೊಂಡಿದ್ದಾರೆ. ಇಂಥ ಆರ್.ವಿ. ದೇಶಪಾಂಡೆ ಎಲೆಕ್ಷನ್ ನಲ್ಲಿ 3623 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. BA ಮತ್ತು LLB ಪದವಿಗಳನ್ನ ಪಡೆದಿರೋ ಇವರಿಗೆ 78 ವರ್ಷ ವಯಸ್ಸು. ನಂಬರ್ 2, ಉದಯ್ ಗರುಡಾಚಾರ್. ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 241 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 12,113 ಮತಗಳ ಅಂತರದಿಂದ ಗೆದ್ದಿದ್ರು. BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿರೋ ಇವರಿಗೆ 65 ವರ್ಷ ವಯಸ್ಸು. ನಂಬರ್ 3, ದಿನೇಶ್ ಗುಂಡೂರಾವ್. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 48 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಕೇವಲ 105 ವೋಟ್ಗಳಿಂದ ಗೆದ್ದಿದ್ರು. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿರೋ ಇವರಿಗೆ 55 ವರ್ಷ ವಯಸ್ಸು. ನಂಬರ್ 4, CK ರಾಮಮೂರ್ತಿ. ಬೆಂಗಳೂರಿನ ಜಯನಗರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 33 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಕೇವಲ 16 ವೋಟ್ಗಳಿಂದ ಗೆದ್ದಿದ್ರು. ಸೆಕೆಂಡ್ PUC ವರೆಗೆ ಓದಿರೋ ಇವರಿಗೆ 60 ವರ್ಷ ವಯಸ್ಸು. ನಂಬರ್ 5, ಶಿವರಾಮ್ ಹೆಬ್ಬಾರ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಉಚ್ಚಾಟಿತ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 21 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 4004 ವೋಟ್ಗಳಿಂದ ಗೆದ್ದಿದ್ರು. SSLC ವರೆಗೆ ಓದಿರೋ ಇವರಿಗೆ ಈಗ 67 ವರ್ಷ ವಯಸ್ಸು. ನಂಬರ್ 6, ಕಿರಣ್ ಕುಮಾರ್ ಕೋಡ್ಗಿ. ಉಡುಪಿ ಜಿಲ್ಲೆ ಕುಂದಾಪುರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 20 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 41,556 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. BSc ಪದವಿ ಪಡೆದಿರೋ ಇವರಿಗೆ 62 ವರ್ಷ ವಯಸ್ಸು. ನಂಬರ್ 7, LA ರವಿ ಸುಬ್ರಹ್ಮಣ್ಯ. ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 10 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 54,978 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. MBA ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 66 ವರ್ಷ ವಯಸ್ಸು. ನಂಬರ್ 8, S ಸುರೇಶ್ ಕುಮಾರ್. ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 4.78 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 8,060 ಮತಗಳ ಅಂತರದಿಂದ ಗೆದ್ದಿದ್ರು. BSc ಮತ್ತು LLB ಪದವಿಗಳನ್ನ ಪಡೆದಿರೋ ಇವರಿಗೆ 69 ವರ್ಷ ವಯಸ್ಸು. ನಂಬರ್ 9, ವಿಶ್ವಾಸ್ ವೈದ್ಯ. ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 4.21 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 14,695 ವೋಟ್ಗಳಿಂದ ಗೆದ್ದಿದ್ರು. BCom ಪದವಿ ಪಡೆದಿರೋ ಇವರಿಗೆ 44 ವರ್ಷ ವಯಸ್ಸು. ನಂಬರ್ 10, TS ಶ್ರೀವತ್ಸ. ಮೈಸೂರು ಜಿಲ್ಲೆ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೀ 48 ಲಕ್ಷ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 7,213 ಮತಗಳ ಅಂತರದಿಂದ ಗೆದ್ದಿದ್ರು. BCom ಪದವಿ ಪಡೆದಿರೋ ಇವರಿಗೆ 58 ವರ್ಷ ವಯಸ್ಸು. ಹೀಗೆ ರಾಜ್ಯದಲ್ಲಿರೋ ಒಟ್ಟು 10 ಬ್ರಾಹ್ಮಣ ಎಂಎಲ್ಎಗಳ ಪೈಕಿ ಆಡಳಿತಾರೂಢ ಕಾಂಗ್ರೆಸ್ ನಲ್ಲಿ 3 ಇದ್ರೆ ಉಳಿದ 7 ಮಂದಿ ಬಿಜೆಪಿಯವರಾಗಿದ್ದಾರೆ. JDS 0. ಎಲ್ಲಾ 10 ಬ್ರಾಹ್ಮಣ ಎಂಎಲ್ಎಗಳ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ 745 ಕೋಟಿಗೂ ಹೆಚ್ಚಾಗುತ್ತೆ. ಯಾರು ಯಾವುದರಲ್ಲಿ ನಂಬರ್ 1? ಬ್ರಾಹ್ಮಣ ಎಂಎಲ್ಎಗಳಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಬೆಂಗಳೂರಿನ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ. ಬರೋಬ್ಬರಿ 54,978 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ಬೆಂಗಳೂರಿನ ಬಿಜೆಪಿ ಶಾಸಕ CK ರಾಮಮೂರ್ತಿ.
ಕೋಟಿ ಕೇವಲ 16 ವೋಟ್ಗಳಿಂದ. ಹೆಚ್ಚು ಆಸ್ತಿಪಾಸ್ತಿ ಇರೋದು ಉತ್ತರ ಕನ್ನಡದ ಕಾಂಗ್ರೆಸ್ ಎಂಎಲ್ಎ ಆರ್.ವಿ. ದೇಶಪಾಂಡೆ ಕುಟುಂಬದ ಬಳಿ, ಬರೋಬ್ಬರಿ 363 ಕೋಟಿ. ಕಮ್ಮಿ ಆಸ್ತಿ ಇರೋದು ಮೈಸೂರಿನ ಬಿಜೆಪಿ ಶಾಸಕ ಶ್ರೀವತ್ಸ ಬಳಿ, ಬರೀ 48 ಲಕ್ಷ. ಹೆಚ್ಚು ಓದಿರೋದು ಬೆಂಗಳೂರಿನ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ, ಎಂಬಿಎ ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು ಉತ್ತರ ಕನ್ನಡದ ಶಿವರಾಮ್ ಹೆಬ್ಬಾರ್, ಎಸ್ಎಸ್ಎಲ್ಸಿ ವರೆಗೆ. ವಯಸ್ಸಲ್ಲಿ ದೊಡ್ಡವರು ಕಾಂಗ್ರೆಸ್ನ ಆರ್.ವಿ. ದೇಶಪಾಂಡೆ, 78 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಕಾಂಗ್ರೆಸ್ನ ವಿಶ್ವಾಸ್ ವೈದ್ಯ, 44 ವರ್ಷ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ಬ್ರಾಹ್ಮಣ ಎಂಎಲ್ಎಗಳು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಎಲೆಕ್ಷನ್ ನಲ್ಲಿ ಎಷ್ಟು ಅಂತರದಿಂದ ಗೆದ್ದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.